ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ಗೆ ನ್ಯಾಯಾಲಯ ಮತ್ತಷ್ಟು ರಿಲೀಫ್ ಅನ್ನು ಕೊಟ್ಟಿದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸದ್ಯ ಜಾಮೀನಿನಲ್ಲಿರುವಂತಹ ನಟ ದರ್ಶನ್ಗೆ ನ್ಯಾಯಾಲಯ ರಿಲೀಫ್ ಅನ್ನು ನೀಡಿದೆ. ಬೆಂಗಳೂರು ಬಿಟ್ಟು ಹೋಗದಂತೆ ಷರತ್ತು ಇತ್ತು. ಸದ್ಯ ಆ ಷರತ್ತನ್ನ ಸಡಿಲಿಕೆ ಮಾಡಿದೆ ಸಿಟಿ ಸಿವಿಲ್ ನ್ಯಾಯಾಲಯ. ಇನ್ನು ವಿದೇಶಕ್ಕೆ ಹೋಗಬೇಕು ಅನ್ನೋದಾದ್ರೆ ಅನುಮತಿ ಕಡ್ಡಾಯ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 6 ತಿಂಗಳ ಕಾಲ ಜೈಲು ವಾಸವನ್ನ ನಟ ದರ್ಶನ್ ಅನುಭವಿಸಿದ್ರು. ಆರಂಭಿಕ ಹಂತದಲ್ಲಿ ವೈದ್ಯಕೀಯ ಬೇಲನ್ನು ಪಡೆದುಕೊಂಡ್ರು. ನಂತರ ರೆಗ್ಯುಲರ್ ಬೇಲ್ ಸಿಕ್ತು. ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಬಿಡುಗಡೆಯ ನಂತರ ಹೆಚ್ಚಿನ ಸಮಯವನ್ನು ತಮ್ಮ ಫಾರ್ಮ್ ಹೌಸ್ನಲ್ಲೇ ಕಳೀತಾ ಇದ್ದಂಥ ನಟ ದರ್ಶನ್ ಮೈಸೂರಿಗೆ ತೆರಳೋದಕ್ಕೆ ಒಂದಷ್ಟು ಅನುಮತಿ ಇತ್ತು. ಅದನ್ನು ವಿಸ್ತರಣೆ ಮಾಡಿ ಈ ಹಿಂದೆ ನ್ಯಾಯಾಲಯ ಆದೇಶವನ್ನು ಕೊಟ್ಟಿತ್ತು. ಇದೀಗ ನೋಡಿ ಆ ಷರತ್ತನ್ನು ಸಡಿಲಿಕೆ ಮಾಡಿ ದೇಶದಾದ್ಯಂತ ಸಂಚಾರ ಮಾಡೋದಕ್ಕೆ ಅವಕಾಶ ಇದೆ. ಇನ್ನು ವಿದೇಶಕ್ಕೆ ಹೋಗಬೇಕು ಅನ್ನೋದಾದರೆ ಅನುಮತಿಯನ್ನು ಪಡೆದುಕೊಳ್ಳಬೇಕು. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ಗೆ ಒಂದು ರೀತಿ ಬಿಗ್ ರಿಲೀಫನ್ನು ನ್ಯಾಯಾಲಯ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಈ ರಿಲೀಫಲ್ಲೂ ಏನಾದರೂ ಷರತ್ತುಗಳಿದ್ದಾವ? ಖಂಡಿತ ದಿವ್ಯಾ, ದರ್ಶನ್ಗೆ ಮತ್ತಷ್ಟು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿತ್ತು. ಆದ್ರೆ ಸದ್ಯ ಇವರು ಅಂದ್ರೆ ಸಿನಿಮಾ ಶೂಟಿಂಗ್ ಆಗಿರ್ಬೋದು, ಹಾಗೇನೆ ಇತರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಕಡೆ ತೆರಳಲು ಒಂದು 57ನೇ CCH ನ್ಯಾಯಾಲಯಕ್ಕೆ ಅರ್ಜಿಯನ್ನ ಕೂಡ ಹಾಕಿದ್ರು. ಈ ಸಂದರ್ಭದಲ್ಲಿ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಮೈಸೂರಿಗೆ ಅಂದ್ರೆ ಅವರ ಫಾರ್ಮ್ ಹೌಸ್ಗೆ ಮಾತ್ರ ತೆರಳಲು ಒಂದು ಅನುಮತಿಯನ್ನ ಕೇಳಿದ್ರು. ಆದ್ರೆ ಸದ್ಯ ಅದಕ್ಕೆ ಅನುಮತಿ ಕೊಡಲಾಗಿತ್ತು. ಆದ್ರೆ ಇದೀಗ ಅವರು ಸಿನಿಮಾ ಶೂಟಿಂಗ್ ಸೇರಿದಂತೆ ಇತರೆ ಕಾರ್ಯಕ್ಕೆ ಹೋಗೋದಕ್ಕೆ ಕೂಡ ನ್ಯಾಯಾಲಯ ಅನುಮತಿಯನ್ನ ಕೊಟ್ಟಿರುವಂತದ್ದು. ಆದ್ರೆ ಕೆಲವೊಂದು ಷರತ್ತು ಏನಂದ್ರೆ, ಈಗ ಪ್ರತಿ ತಿಂಗಳು ಅವರು ಬಂದು ಹಾಜರಾತಿಯನ್ನ ಹಾಕ್ಬೇಕಾಗುತ್ತೆ ನ್ಯಾಯಾಲಯಕ್ಕೆ. ಸೊ ಬಂದು ಪ್ರತಿ ತಿಂಗಳು ಯಾವಾಗ ದಿನಾಂಕ ನಿಗದಿ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಬಂದು ಅವರು ತಮ್ಮ ಹಾಜರುವನ್ನ ತೋರಿಸ್ಬೇಕಾಗುತ್ತೆ. ಅದು ಬಿಟ್ರೆ ಅವರಿಗೆ ಷರತ್ತು ಏನಿಲ್ಲ. ಅವರು ಯಾವ್ದ್ರಲ್ಲಾದ್ರೆ ಅವರ ಖಾಸಗಿ ವಿಚಾರ ಆಗಿರ್ಬೋದು ಅಥವಾ ಸಿನಿಮಾ ಶೂಟಿಂಗ್ ಆಗಿರ್ಬೋದು ಅಥವಾ ಇತರೆ ಕಾರ್ಯಕ್ರಮದಲ್ಲಿ ಕೂಡ ಅವರಿಗೆ ಭಾಗಿಯಾಗೋದಕ್ಕೆ ನ್ಯಾಯಾಲಯ ಅನುಮತಿ ಕೊಟ್ಟಿದೆ. ಇದೊಂದು ದರ್ಶನ್ಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರು ಜಾಮೀನು ಪಡೆದ ನಂತರ ಮೈಸೂರಲ್ಲಿ ತನ್ನ ಫಾರ್ಮ್ ಹೌಸ್ ಹಾಗೇನೆ ಖಾಸಗಿ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನ ಮಾತ್ರ ಪಡಿತಾ ಇದ್ರು. ಆದ್ರೆ ಸದ್ಯ ಇವ್ರಿಗೆ ಈ ರೀತಿಯಾದಂತಹ ಅನುಮತಿ ಸಿಕ್ಕ ಹಿನ್ನೆಲೆ ಇವರು ಯಾವುದೇ ಅಂದ್ರೆ ಖಾಸಗಿ ಕಾರ್ಯಕ್ರಮ ಆಗಿರ್ಬೋದು ಅಥವಾ ತಮ್ಮ ಪ್ರಮುಖವಾಗಿ ಸಿನಿಮಾ ಶೂಟಿಂಗ್, ಯಾಕಂದ್ರೆ ಈಗಾಗ್ಲೇ ಅವರ ಬಳಿ ಬಹಳಷ್ಟು ಸಿನಿಮಾ ಕೂಡ ಇರುವಂತದ್ದು. ಈಗಾಗ್ಲೇ ಅವರು ಕೆಲವೊಂದು ಸಿಗ್ನೇಚರ್ ಕೂಡ ಹಾಕಿರುವಂತದ್ದು. ಸೊ ಹೀಗಾಗಿ ಅವರಿಗೆ ಮತ್ತಷ್ಟು ಇದು ರಿಲೀಫ್ ಅಂತಾನೆ ಹೇಳ್ಬೋದು. ಇದೇ ಬರುವ ತಿಂಗಳಲ್ಲಿ ಮತ್ತೆ ಅವರು ನ್ಯಾಯಾಲಯಕ್ಕೆ ಬಂದು ತಮ್ಮ ಹಾಜರಾತಿಯನ್ನು ತೋರಿಸಬೇಕಾಗುತ್ತೆ. ಅಷ್ಟು ಮಾತ್ರವಲ್ಲದೆ ದಿವ್ಯಾ, ಮಾರ್ಚ್ 18ರಂದು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಏನು ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ, ಆ ಅರ್ಜಿ ವಿಚಾರ ಕೂಡ ಇರುವಂತದ್ದು. ಸೊ ದರ್ಶನ್ಗೆ ಒಂದು ಕಡೆ ನ್ಯಾಯಾಲಯದ ಹೋಗೋದಕ್ಕೆ ಅನುಮತಿ ಕೊಟ್ಟಿದ್ರು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗುತ್ತೆ ಅನ್ನೋ ಭಯ ಕೂಡ ದರ್ಶನ್ಗೆ ಇರುವಂತದ್ದು. ಯಾಕಂದ್ರೆ ಪೊಲೀಸರು ಈಗಾಗಲೇ CCH ನ್ಯಾಯಾಲಯ ಕೊಟ್ಟಿರುವ ಅನುಮತಿಯನ್ನ ಪ್ರಶ್ನಿಸಿ ಅಲ್ಲಿ ನ್ಯಾಯಾಲಯದಲ್ಲಿ ಅಂದ್ರೆ ಅವರನ್ನ ಹೊರಗಡೆ ಹೋಗೋದಕ್ಕೆ ಬಿಡಬೇಡಿ ಅಂತ ಒಂದು ಪ್ರಶ್ನೆಯನ್ನ ಕೂಡ ನ್ಯಾಯಾಲಯದಲ್ಲಿ ಕೇಳಬಹುದು. ಸೊ ಹೀಗಾಗಿ ಸದ್ಯ ಇವರಿಗೆ ನ್ಯಾಯಾಲಯ ರಿಲೀಫ್ ಕೊಟ್ಟಿದೆ. ಸೊ ಮುಂಬರುವ ದಿನಗಳಲ್ಲಿ ಇದು ಏನಾಗುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.